ಓಂ ಗಣಾಂಬಿಕಾಯೈ ವಿದ್ಮಹೆ ಕರ್ಮ ಸಿದ್ಧೈ ಚ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಅಮ್ಮ ಬಂದಾಯ್ತು. ಈ ಹುಡುಗಿ ಮೇಲೆ ಅಮ್ಮ ಆವಾಹನೆ ಮಾಡಿದಾಳೆ. ಅಮ್ಮ ಬಂದ್ಲು. ಗುರುಗಳೇ, ಏನಿದು ಆಶ್ಚರ್ಯ? ಪ್ರತಿ ವರ್ಷ ನಮ್ಮೂರು ಹುಡುಗಿ ಮೇಲೆ ಬರೋದು, ಈ ವರ್ಷ ಬೇರೆ ಊರು ಹುಡುಗಿ ಮೇಲೆ ಬಂದಿದೆಯಲ್ಲ? ಅದು ದೇವಿ ಇಚ್ಛೆ, ಆದ್ರೂ ವಿಚಿತ್ರ ಅಂತ ಅನ್ನಿಸ್ತಿದೆ. ತಾಯಿ 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 ತಾಯೇ 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 ತಾಯೇ, ಪ್ರತಿ ವರ್ಷ ನಮ್ಮೂರು ಹುಡುಗಿ ಮೇಲೆ ಬರೋ ನೀನು ಯಾವುದೋ ಬೇರೆ ಹುಡುಗಿ ಮೇಲೆ ಬಂದಿದೆಯಲ್ಲ? ಏನಾದ್ರೂ ತಪ್ಪಾಯ್ತಾ? ಏನಾದ್ರೂ ಕಾರಣ ಇದೆಯಾ? ಹೇಳು ತಾಯೇ, ಹೇಳು. ಕಾರಣ ಇದೆ, ಕಾರಣ ಇದೆ. ಕಾರಣ ಇಲ್ದೆ ಒಂದು ಉಲ್ಕಡ್ಡಿನೂ ಆಡಲ್ಲ ಅಂತ ಗೊತ್ತಿಲ್ವೇನೋ? ಹೇಳು ತಾಯಿ, ಹೇಳು ತಾಯಿ, ಹೇಳು ತಾಯಿ. ಕಾರಣ ಇಲ್ದೆ ಸೂರ್ಯನು ಹುಟ್ಟಲ್ಲ, ಕಾರಣ ಇಲ್ದೆ ಬೆಳಕಾಗಲ್ಲ, ಕಾರಣ ಇಲ್ದೆ ಮಳೆ ಬೆಳೆ ಯಾವುದು ಆಗಲ್ಲ. ಗೊತ್ತಿಲ್ವೇನೋ? ಆ ತಾಯಿ, ಆ ತಾಯಿ, ಆ ತಾಯಿ, ಹೇಳವ್ವ, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಆಗಿದೆ, ಆಗಿದೆ, ಹಾ ಆಗಿದೆ. ತಾಯಿ ತಾಯಿ, ಈ ಬಡಪಾಯಿ ಕ್ಷಮಿಸ್ಬಿಡು ತಾಯಿ, ಎಲ್ರೂ ಕ್ಷಮಿಸ್ಬಿಡು. ಗೊತ್ತಿಲ್ಲದೆ ಏನೋ ತಪ್ಪಾಗಿದೆ. ಏನ್ ತಪ್ಪಾಗಿದೆ ಅಂತ ಹೇಳು ತಾಯಿ, ತಿದ್ಕೋತೀವಿ. ತಿಳಿದೆ ತಪ್ಪಾಗಿದ್ರೆ ಅದನ್ನ ಕ್ಷಮಿಸ್ಬೋದು. ಗೊತ್ತಿದ್ದು ತಪ್ಪು ಮಾಡಿದ್ರೆ ಹೇಗೋ ಕ್ಷಮಿಸೋದು? ತಾಯಿ, ಏನ್ ತಪ್ಪಾಗಿದೆ ಅಂತ ದಯವಿಟ್ಟು ಹೇಳು ತಾಯಿ. ಹೆಣ್ಣು ಅಂದ್ರೆ ಶುದ್ಧ, ಹೆಣ್ಣು ಅಂದ್ರೆ ಜಗತ್ತು ಅಂತ ಅವಳಿಗೆ ಅವಮಾನ ಆದ್ರೆ ನಾನ್ ಸಹಿಸ್ತೀನೇನೋ? ಅಮ್ಮ ತಾಯಿ, ಯಾವ ಹೆಣ್ಮಗುಗೂ ಅವಮಾನ ಆಗಿದೆ ತಾಯಿ? ನಾನ್ ಆಯ್ಕೆ ಮಾಡಿರೋ ಕಂದಮ್ಮನಿಗೆ. ಯಾರು ಇವಳಿಗೆ ಅವಮಾನ ಮಾಡಿದ್ದು? ಬಂದು ನಿಮ್ ತಪ್ಪನ್ನು ಒಪ್ಕೊಂಡು ಅವಳ ಹತ್ರ ಕ್ಷಮೆ ಕೇಳಿ. ಯಾರು ತಪ್ಪು ಮಾಡಿದಿರೋ ನೀವೇ ಮುಂದೆ ಬಂದು ಒಪ್ಕೊಬಿಡಿ, ಇಲ್ಲ ಅಂದ್ರೆ ತಾಯಿನೇ ನಿಮ್ಮ ಹತ್ರ ಬರ್ಬೇಕಾಗುತ್ತೆ. ಅವಮಾನ ಮಾಡ್ಬೇಕಾದ್ರೆ ಇದ್ದಿದ್ದ ಧೈರ್ಯ ಒಪ್ಕೊಳ್ಬೇಕಾದ್ರೆ ಇಲ್ಲ ಅಲ್ವಾ? ನನ್ನ ಕಂದಮ್ಮನ್ಗಾಗಿರೋ ನೋವು ಕಷ್ಟ ಒಂದ ಎರಡ? ನಿಮ್ಮಿಂದಾಗಿರೋದು ತಪ್ಪಲ್ಲ, ಉದ್ದೇಶಪೂರ್ವಕ. ನನ್ನ ಕಂದಮ್ಮನಿಗಾಗಿರೋ ಅನ್ಯಾಯ ಅವಳಿಗೆ ನ್ಯಾಯ ಸಿಗತ್ತೆ, ಅವಳಿಗೆ ನ್ಯಾಯ ಸಿಗತ್ತೆ, ಅವಳಿಗೆ ನ್ಯಾಯ ಸಿಗತ್ತೆ. ನೀವೆಲ್ರೂ ನೋಡ್ತೀರಾ, ಎಲ್ರು ನೋಡ್ತೀರಾ, ಎಲ್ರು ನೋಡ್ತೀರಾ. ಅಮ್ಮ ಆದಿದೇವಿ ಜಗದಾಂಬ ಮಹಾದುರ್ಗಿ, ಅಮ್ಮ ತಾಯಿ ದಯವಿಟ್ಟು ಶಾಂತಳಾಗಮ್ಮ, 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 ಶಾಂತಳಾಗಮ್ಮ.